ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿ ಜಿ ನಾಗರಾಜ್, ಉಪಾಧ್ಯಾಯನಾಗಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿದ್ದೇನೆ. ಈ ದಿನ ಚಿಕ್ಕ ಮಕ್ಕಳಿಗೆ, ಅಂದರೆ ಪ್ರೈಮರಿ ಸ್ಕೂಲ್ ಅಥವಾ ಮಿಡ್ಲ್ ಸ್ಕೂಲ್ ಇರ್ತಕ್ಕಂಥ ಮಕ್ಕಳಿಗೆ ನಮ್ಮ ಆರಿಜಿನ್ ಆಫ್ ಲೈಫ್, ಅಂದರೆ ಈ ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಜೀವಿಗಳು ಭೂಮಿಯನ್ನು ಸಹಿತ ಸೇರಿಸ್ಕೊಂಡು ಇವೆಲ್ಲವೂ ಹೇಗೆ ಸೃಷ್ಟಿಯಾಯಿತು ಅಂತಕ್ಕಂಥ ವಿಚಾರವನ್ನ ಸ್ವಲ್ಪ ವಿರಳವಾಗಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದರಲ್ಲಿ ಟೈಟಲ್ ಅಲ್ಲಿ ಏನಿದೆ ಅಂದ್ರೆ ಆರಿಜಿನ್ ಆಫ್ ಲೈಫ್ ಫ್ರಮ್ ಬಿಗ್ ಬ್ಯಾಂಗ್ ಟು ಫಸ್ಟ್ ಸೆಲ್. ಅಂದ್ರೆ ಬಿಗ್ ಬ್ಯಾಂಗ್ ಅಂತಕ್ಕಂಥದ್ದು ಒಂದು ಸೈಂಟಿಫಿಕ್ ಥಿಯರಿ. ವಿಜ್ಞಾನಿಗಳು 1927ನೇ ಇಸ್ವಿಯಲ್ಲಿ ಒಂದು ಥಿಯರಿಯನ್ನ ಹೇಳಿದರು. ಅದರಲ್ಲಿ ಬಿಗ್ ಬ್ಯಾಂಗ್ ಅಂತ ಕರೀತಾರೆ. ಅಲ್ಲಿ ಮೇಲೊಂದು ಚಿತ್ರ ತೋರಿಸಿದೀನಿ ನೋಡಿ. ಆ ಚಿತ್ರದಲ್ಲಿ ಸೂಕ್ಷ್ಮವಾಗಿ ಬಿಗ್ ಬ್ಯಾಂಗ್ ಏನು ಅನ್ನೋದು ತೋರಿಸುತ್ತೆ. ಸೆಂಟರ್ನಲ್ಲಿ ಒಂದು ಸಣ್ಣ ಬಿಂದು ಇದೆ, ಕೆಂಪುದು. ಅಲ್ಲಿಂದ ಒಂದು ಲೈಟ್ ಹೋಗುತ್ತೆ. ಆ ಲೈಟ್ ಬಂದು ಒಂದು ಅನೇಕ ಲೇಯರ್ಗಳಾಗಿ ಕೆಲಸ ಮಾಡ್ತಿರುತ್ತೆ. ಆ ಕಡೆ ಒಳಗಡೆ ಒಂದು ಅಮೀಬಾ ತರ ಒಂದು ಪ್ರಾಣಿ ಬಂದಿದೆ. ಅಂದ್ರೆ ಅದೇನೆ ನಾವು ಕರೆಯೋದು ಸೃಷ್ಟಿ ಅಂತಕ್ಕಂಥದ್ದು. ಜೀವ ಸೃಷ್ಟಿಯಾಯಿತು ಅಂತಕ್ಕಂಥದ್ದು. ಇದು ಹೇಗಾಯ್ತು ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ ಏನ್ ಬರ್ದಿದ್ದೀನಿ ನಾನು ಅಂದ್ರೆ, ವೆನ್ ದ ವರ್ಲ್ಡ್ ವಾಸ್ ಅ ವಿಸ್ಪರ್. ಇದೊಂಥರ ಪೊಯೆಟಿಕ್ ಲ್ಯಾಂಗ್ವೇಜ್ ತರ ಬರ್ದಿದ್ದೀನಿ. ಅಂದ್ರೆ ಹಿಂದೆ ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ ಏನೂ ಇರಲಿಲ್ಲ. ಅಂದ್ರೆ ಮೇಲ್ಭಾಗದಲ್ಲಿ ಬ್ರಹ್ಮಾಂಡ ಅಂತ ಕರಿತೀವಲ್ಲ, ಆ ಬ್ರಹ್ಮಾಂಡದಲ್ಲಿ ಪಿಸು ಪಿಸು ಕುಟ್ಟುತ್ತಾ ಇತ್ತು, ವಿಸ್ಪರ್ ಆಗ್ತಾ ಇತ್ತು, ಗುಸುಗುಸು ಆಗ್ತಾ ಇತ್ತು ಅಂತ ಹೇಳಿದ್ದೀನಿ. ಅಂದ್ರೆ ಯಾರಿಗೂ ಅರ್ಥವಾಗದ ಒಂದು ಸನ್ನಿವೇಶ ಇತ್ತು ಅಂತ ಒಂದು ಸನ್ನಿವೇಶದಿಂದ ಕ್ರಿಯೇಷನ್ ಆಫ್ ಲೈಫ್ ಆಯ್ತು. ಮತ್ತೆ ನಾವಿರ್ತಕ್ಕಂಥ ಈ ಒಂದು ಭೂಮಿನೂ ಸಹಿತ ಸೃಷ್ಟಿ ಆಯಿತು. ಅದನ್ನ ನಾನು ಸಿಂಪಲ್ ಆಗಿ ಒಂದು ಪೊಯೆಟಿಕ್ ವರ್ಡ್ಸ್ ನಲ್ಲಿ ಹೇಳಿದ್ದೀನಿ. ವೆನ್ ದಿ ವರ್ಲ್ಡ್ ವಾಸ್ ಎ ವಿಸ್ಪರ್ ಅಂದ್ರೆ ಬ್ರಹ್ಮಾಂಡ ಅಂತ ಕರಿತೀವಿ ನಾವು. ಬ್ರಹ್ಮಾಂಡದಲ್ಲಿ ಏನೂ ಇಲ್ಲದೆ ಇದ್ದಾಗ ಅಲ್ಲಿರ್ತಕ್ಕಂಥ ವಸ್ತುಗಳು ಏನಿದು ಅಂತ ಗೊತ್ತಿರಲಿಲ್ಲ. ಆ ವಸ್ತುಗಳು ಬಿಸು ಬಿಸು ಕುಟ್ತಾ ಇದ್ವು, ಅವಷ್ಟವೇ ಮಾತಾಡ್ಕೊಳ್ತಾ ಇದ್ವು ಅಂತ ಹೇಳಿದ್ದೀನಿ. ಆ ಸಮಯದಲ್ಲಿ ನಮ್ಮ ಒಂದು ಬ್ರಹ್ಮಾಂಡ ಸೃಷ್ಟಿಯಾಗುತ್ತೆ. ಬಿಫೋರ್ ಎವ್ರಿಥಿಂಗ್. ಏನು ಎವ್ರಿಥಿಂಗ್ ಅಂದ್ರೆ ಇಲ್ಲಿ ಬಿಫೋರ್ ಮೌಂಟನ್ಸ್, ಬಿಫೋರ್ ರಿವರ್ಸ್, ಬಿಫೋರ್ ಲೈಫ್. ಪರ್ವತಗಳು, ನದಿಗಳು, ಜೀವಗಳು ಹುಟ್ಟುವ ಮೊದಲು ಏನಾಗಿತ್ತು ಅಂದ್ರೆ ದಿ ಯೂನಿವರ್ಸ್, ಬ್ರಹ್ಮಾಂಡ ಶಾಂತವಾಗಿತ್ತು, ಬಿಸು ಬಿಸು ಕುಟ್ತಾ ಇತ್ತು. ಎವ್ರಿಥಿಂಗ್ ವಾಸ್ ವೇಟಿಂಗ್ ಟು ಬಿಗಿನ್. ಎಲ್ಲ ಅಂದ್ರೆ ಎಲ್ಲ ಜೀವಿಗಳು ಮತ್ತೆ ರಿವರ್ಸ್, ಮೌಂಟನ್ಸ್ ಇರ್ತಕ್ಕಂಥ ನಕ್ಷತ್ರಗಳು ಎಲ್ಲವೂ ಸಹಿತ ಶುರು ಆಗೋದಕ್ಕೆ ಕಾಯ್ತಾ ಇತ್ತು ಅಂತ ಒಂದು ಅನುಭವದ ಮೇಲೆ ಈ ಒಂದು ಸಣ್ಣದ ಬರೆದಿದ್ದೀನಿ. ಅಂದ್ರೆ ನಾನು ಸಹಿತ ಇದನ್ನು ಓದಿ ಕಲ್ತ್ಕೊಂಡಿದ್ದೀನಿ, ಟೀಚ್ ಮಾಡಿದ್ದೀನಿ ಆರಿಜಿನ್ ಆಫ್ ಲೈಫ್ ಅನ್ನೋದ್ರಲ್ಲಿ. ಇಲ್ಲಿ ನಾನು ಇವತ್ತು ಮಾಡ್ತಿರೋದ್ರಲ್ಲಿ ಪ್ರೈಮರಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಸುಲಭವಾಗಿರೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ. ಬಿಫೋರ್ ಎವ್ರಿಥಿಂಗ್ ಹ್ಯಾಪನ್ಡ್, ಬಿಫೋರ್ ಮೌಂಟನ್ಸ್, ಬಿಫೋರ್ ರಿವರ್ಸ್, ಬಿಫೋರ್ ಲೈಫ್, ದಿ ಯೂನಿವರ್ಸ್ ವಾಸ್ ಸೈಲೆಂಟ್. ಅದನ್ನು ತಿಳ್ಕೋಬೇಕು ನೀವು ಅಷ್ಟೇ. ಬ್ರಹ್ಮಾಂಡವೇ ಸೈಲೆಂಟ್ ಆಗಿದ್ದಾಗ ಒಂದು ಅದ್ಭುತ ನಡೆಯಿತು. ಏನು ಅಂದ್ರೆ ದಿ ಫಸ್ಟ್ ಸ್ಪಾರ್ಕ್. ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ಪಾರ್ಕ್, ಅಂದ್ರೆ ಒಂದು ನಕ್ಷತ್ರದ ರೂಪದಲ್ಲಿ ಒಂದು ಸ್ಪಾರ್ಕ್. ನಾವು ದೀಪಾವಳಿ ಹಬ್ಬದಲ್ಲಿ ಸ್ಪಾರ್ಕ್ಲರ್ಸ್ ಅಂತ ಯೂಸ್ ಮಾಡ್ತೀವಲ್ಲ, ಹೂವಿನ ಕಡ್ಡಿ ಅಂತ. ಹಾಗೆ ಅದು ಹಚ್ಚಿದ ತಕ್ಷಣ ಒಂದು ಕಿಡಿ ಬರುತ್ತೆ. ಆ ರೀತಿಯಾದ ಒಂದು ಕಿಡಿ ಬಂತು. ಆ ಬೆಳಕಿನ ಕಿಡಿ ಹುಟ್ಟಿತವತ್ತು. ಅದು ಎಲ್ಲಾ ಕಡೆಗೂ ಬೆಳಕನ್ನು ಚೆಲ್ತು. ಇದು ದಿಸ್ ವಾಸ್ ದಿ ಬಿಗಿನಿಂಗ್ ಆಫ್ ಯೂನಿವರ್ಸ್. ಇದೇ ಬ್ರಹ್ಮಾಂಡದ ಆರಂಭ. ಆ ಕಿಡಿಯಿಂದ
Stars and planets formed. Stars formed like glowing lamps. ನಕ್ಷತ್ರಗಳು ಹೊಳೆಯುವ ದೀಪಗಳಂತೆ ಹುಟ್ಟಿದುವು. Planets spun like balls in the space. ಗ್ರಹಗಳು, ನಾವು ಹೇಳ್ತೀವಲ್ಲ 9 ಗ್ರಹಗಳು ಅಂತ, ಆ ರೀತಿ ಬೇಕಾಷ್ಟು ಗ್ರಹಗಳಿವೆ. ಅವೆಲ್ಲವೂ ಸಹಿತ ಅಂತರಿಕ್ಷದಲ್ಲಿ ಸ್ಪೇಸ್ ನಲ್ಲಿ ಚೆಂಡಿನಂತೆ ತಿರುಗಾಡೋಕೆ ಶುರುವಾಯಿತು. ಅಂದ್ರೆ ಇವೆಲ್ಲವೂ ಸಹಿತ ವಿಜ್ಞಾನಿಗಳ ಒಂದು ಇಮ್ಯಾಜಿನೇಷನ್ನು. ದ ಯೂನಿವರ್ಸ್ ಬಿಕೇಮ್ ಕಲರ್ಫುಲ್ ಅಂಡ್ ಬ್ರೈಟ್. ಆಗ ಬ್ರಹ್ಮಾಂಡ, ಕತ್ತಲಾಗಿದ್ದಂಥ ಬ್ರಹ್ಮಾಂಡ ಬಣ್ಣ ಬಣ್ಣಗಳಿಂದ ತುಂಬಿ ಹೋಯಿತು. ಅಂದರೆ ನಕ್ಷತ್ರಗಳು, ಪ್ಲಾನೆಟ್ಸು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಆಕಾಶಕಾಯಗಳು, ದಿ ಸ್ಪೇಸ್ ಮೆಟೀರಿಯಲ್ಸ್ ಫಾರ್ಮ್ಡ್ ಬೈ ದಟ್ ಸಿಂಪಲ್ ಸ್ಪಾರ್ಕ್. ಇದು ಒಂದು ಅತ್ಯಂತ ಅದ್ಭುತವಾದಂಥ ಒಂದು ವಿಷಯ. ಈ ರೀತಿ ಆಕಾಶಕಾಯಗಳು ಅಥವಾ ದಿ ಸ್ಪೇಷಿಯಲ್ ಬಾಡೀಸ್ ಏನಿದೆ, ಸ್ಟೆಲಾರ್ ಬಾಡೀಸ್ ಅಂತ ಹೇಳ್ತೀವಲ್ಲ, ಅವೆಲ್ಲ ಏನಾಯ್ತು, ಅವನ್ನೆಲ್ಲ ಹುಟ್ಟಿತು ಅಥವಾ ಸೃಷ್ಟಿಯಾಯಿತು. ಆ ಸೃಷ್ಟಿಯಾಗೋದಕ್ಕೆ ಕಾರಣ ಏನಾಯ್ತು ಅಂತಂದ್ರೆ ಒಂದು ಸ್ಪಾರ್ಕ್ ನಿಂದ ಆಗಿತ್ತು. ಅಂದ್ರೆ ಬಿಗ್ ಬ್ಯಾಂಗ್. ಅನೇಕ ವಸ್ತುಗಳು, ಅನೇಕ ನಕ್ಷತ್ರಗಳು, ಅನೇಕ ಗ್ರಹಗಳು ಉತ್ಪತ್ತಿ ಆಯಿತು. ಅದಕ್ಕೆ ಬಿಗ್ ಬ್ಯಾಂಗ್ ಅಂತ ಕರೀತಾರೆ. Scientists call this great beginning the Big Bang, when the universe started expanding from a tiny hot spot. ವಿಜ್ಞಾನಿಗಳು ಈ ಮಹಾ ಆರಂಭವನ್ನ ಬಿಗ್ ಬ್ಯಾಂಗ್ ಎಂದು ಕರೆಯುತ್ತಾರೆ. ಕಾರಣ ಏನಂದ್ರೆ ಅತಿ ಚಿಕ್ಕ ಉರಿಯುವ ಒಂದು ಬಿಂದುವಿನಿಂದ ಬ್ರಹ್ಮಾಂಡ ವಿಸ್ತರಿಸಲು ಆರಂಭವಾಯಿತು. ಇದೇ ಬಿಗ್ ಬ್ಯಾಂಗ್ ಥಿಯರಿ ಅಂತಕ್ಕಂಥದ್ದು. ಇದನ್ನ ನಿಮ್ಮ ಮುಂದಿನ ತರಗತಿಗಳಲ್ಲಿ ನೀವು ಕಲ್ತ್ಕೊಳ್ಬಹುದು. ಆರಿಜಿನ್ ಆಫ್ ಲೈಫ್ ಅಂತಕ್ಕಂಥ ಒಂದು ಟಾಪಿಕ್ ನಲ್ಲಿ ಇದನ್ನ ಹೇಳ್ಕೊಡ್ತಾರೆ ನಿಮಗೆ. ಇದೇ ಸಮಯದಲ್ಲಿ, ಅಂದ್ರೆ ಬಿಗ್ ಬ್ಯಾಂಗ್ ಸಮಯದಲ್ಲಿ, ಬರ್ತ್ ಆಫ್ ದಿ ಅರ್ತ್ ಟುಕ್ ಪ್ಲೇಸ್. ಭೂಮಿ ಹುಟ್ಟಿತು. ಅರ್ತ್ ವಾಸ್ ಹಾಟ್, ವೈಲ್ಡ್ ಅಂಡ್ ಫುಲ್ ಆಫ್ ಎನರ್ಜಿ. ಮೇಲೊಂದು ಚಿತ್ರ ಎಡಗಡೆ ತೋರಿಸಿದೀನಿ ನೋಡಿ. ಆರಂಭದ ಭೂಮಿ ತುಂಬಾ ಬಿಸಿಯಾಗಿತ್ತು ಮತ್ತು ಅನೇಕ ಚಟುವಟಿಕೆಯಿಂದ ಕೂಡಿತ್ತು. ಏನು ಚಟುವಟಿಕೆ? ಪಕ್ಕದಲ್ಲಿಂದು ಅಗ್ನಿಪರ್ವತ ತೋರಿಸಿದ್ದೀನಿ, ವಾಲ್ಕೆನೋ. ಹಾಗೆ ಅನೇಕ ನಮ್ಮ ಭೂಮಿಯ ಎಲ್ಲಾ ಕಡೆಯಲ್ಲೂ ಸಹಿತ ಚಟುವಟಿಕೆ ಆಗ್ತಾ ಇತ್ತು. ಆದರೆ ಭೂಮಿ ಮಾತ್ರ ಒಂದು ಕೆಂಡದ ಚೆಂಡಿನ ಹಾಗೆ ಇತ್ತು. ಸ್ಲೋಲಿ ಇಟ್ ಬಿಕೇಮ್ ಕೋಲ್ಡ್. ನಂತರ ನಿಧಾನವಾಗಿ ಅದು ಕೂಲ್ ಆಯಿತು. ವಾಟರ್, ಏರ್ ಅಂಡ್ ಲ್ಯಾಂಡ್ ಅಪಿಯರ್ಡ್. ನೀರು, ಗಾಳಿ, ನೆಲ ಎಲ್ಲವೂ ಸಹಿತ ಭೂಮಿಯ ಮೇಲೆ ರೂಪುಗೊಂಡವು. ಇದಕ್ಕೆ ಅನೇಕ ಲಕ್ಷಾಂತರ ವರ್ಷಗಳು ಬೇಕಾಯಿತು. ಭೂಮಿಯ ಮೇಲೆ ಇದ್ದಂತ ಗಾಳಿ, ನೀರು ಇವುಗಳೇ ಒಂದು ಮುಖ್ಯವಾದ ವಸ್ತುಗಳಾಗಿ ಅವುಗಳ ಕೆಮಿಸ್ಟ್ರಿ ಬಿಕೇಮ್ ಬಯಾಲಜಿ. ಅಂದರೆ ಅವುಗಳ ರಿಯಾಕ್ಷನ್ಸ್ ಎಲ್ಲ ಸೇರ್ಕೊಂಡು ಜೀವ ಬಂತು ಅಂತ. ಅಲ್ಲಿ ಒಂದು ಚಿತ್ರದಲ್ಲಿ ನಾನು ಲೈಟ್ನಿಂಗ್ ತೋರಿಸಿದ್ದೀನಿ, ಮಿಂಚು ತೋರಿಸಿದ್ದೀನಿ. ಮಿಂಚು ಬಂದಾಗ, ಲೈಟ್ನಿಂಗ್ ಬಂದಾಗ ಭೂಮಿಯ ಮೇಲಿದ್ದಂಥ ಗ್ಯಾಸಸ್ಸು, ವಾಟರ್ ಇವೆಲ್ಲವೂ ಸೇರ್ಕೊಂಡು ತುಂಬಾ ಸರಳವಾಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ ಆಯಿತು. Molecules joined to form the first life chemicals. Scientists tested this in Miller and Urey experiment. ಅಂದ್ರೆ ಈ ಎಲ್ಲ ಒಂದು ಅನಿಸಿಕೆಗಳಿಗೆ ವಿಜ್ಞಾನಿಗಳು ಪ್ರಯೋಗಗಳನ್ನು ಮಾಡಿ ಅದನ್ನ ತಿಳ್ಕೊಂಡಿದ್ದಾರೆ. ಮಿಂಚು, ಅನಿಲಗಳು ಮತ್ತು ನೀರು ಸೇರಿ ಮೊದಲು ಜೀವ ರಸಾಯನಗಳಾಯಿತು. ಜೀವಿಗಳು ಬರಲಿಲ್ಲ, ಆದರೆ ಜೀವ ರಸಾಯನಗಳಾಯಿತು. ಪ್ರೋಟೋಪ್ಲಾಸಮ್ ರೀತಿಯಾಗಿರ್ತಕ್ಕಂಥ ಒಂದು ವಸ್ತು ಹುಟ್ಟಿತು. ದಿಸ್ ಗಿವ್ಸ್ ಎ ಸೈಂಟಿಫಿಕ್ ಬ್ರಿಡ್ಜ್ ಫ್ರಮ್ ಅರ್ತ್ ಟು ಲೈಫ್. ಅಂದರೆ
ಭೂಮಿಯಿಂದ ಜೀವ ಹೇಗೆ ಬಂತು ಅನ್ನೋದಕ್ಕೆ ಒಂದು ಲಿಂಕ್ ಬರ್ತಿದೆ. ಏನದು ಅಂದ್ರೆ ಭೂಮಿಯಲ್ಲಿ ಇದ್ದಂತ ಅನಿಲಗಳು ಮತ್ತು ನೀರು ಮತ್ತೆ ಆಕಾಶದಿಂದ ಬಂದಂತ ಲೈಟ್ನಿಂಗ್, ಇವುಗಳ ಎನರ್ಜಿಯಿಂದ ಜೀವ ರಸಾಯನ ಉಂಟಾಯಿತು, ಅಲ್ಲಿನ ಮುಂದೆ ಜೀವ ಉತ್ಪತ್ತಿಯಾಯಿತು ಅಂತ. ಸ್ಕೈ ಎನರ್ಜಿ ಮಿಕ್ಸ್ಡ್ ಕೆಮಿಕಲ್ಸ್ ಇನ್ ದಿ ಓಷನ್. ಮಿಂಚಿನ ಶಕ್ತಿ ಸಮುದ್ರದಲ್ಲಿ ರಸಾಯನಗಳನ್ನು ಸೇರಿಸಿತು. ಲೈಫ್ ಬಿಗ್ಯಾನ್ ಆಸ್ ಎ ಟೈನಿ ಸೆಲ್. ಅದೇ ಸಮಯದಲ್ಲಿ ಜೀವನ ಒಂದು ಸಣ್ಣ ಕೋಶದಿಂದ ಆರಂಭವಾಯಿತು. ಇದೇ ಸಮಯದಲ್ಲಿ ಬಿಗಿನಿಂಗ್ ಆಫ್ ಲೈಫ್, ಜೀವ ಬರುವುದಕ್ಕೆ ಶುರುವಾಯಿತು. ಟೈನಿ ಲೈಫ್ ಬಿಗ್ಯಾನ್ ಇನ್ ವಾಟರ್. ನೀರಿನಲ್ಲಿ ಸಣ್ಣ ಜೀವಿಗಳು ಹುಟ್ಟಿದವು. ಸ್ಮಾಲ್ ಸೆಲ್ಸ್ ಲರ್ನ್ ಟು ಗ್ರೋ. ಚಿಕ್ಕ ಕೋಶಗಳು ಬೆಳೆಯಲು ಶುರು ಮಾಡಿದವು. ಲೈಫ್ ಸ್ಲೋಲಿ ಬಿಕೇಮ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಜೀವ ನಿಧಾನವಾಗಿ ಸಸ್ಯ ಪ್ರಾಣಿಗಳಾಗಿ ಬೆಳೆಯಲು ಶುರುವಾಯಿತು. ನಾನು ತುಂಬಾ ಸರಳವಾಗಿ ಹೇಳ್ತಾ ಇದ್ದೀನಿ, ಆದರೆ ಇಷ್ಟೊಂದು ಸುಲಭವಾಗಿ ಜೀವ ಬೆಳೆದು ಎವಲ್ಯೂಷನ್ ಆಗಿಲ್ಲ. ಅನೇಕ ಲಕ್ಷಾಂತರ ವರ್ಷಗಳು ಬೇಕಾಗುತ್ತೆ. ಒಂದೊಂದು ಸ್ಟೆಪ್ನಲ್ಲೂ ನಾನು ಇಲ್ಲಿ 3 ಸ್ಟೆಪ್ ಅಲ್ಲಿ ಹೇಳಿದ್ದೀನಿ. ನೀರಿನಲ್ಲಿ ಸಣ್ಣ ಜೀವಿಗಳು ಹುಟ್ಟಿತು, ಚಿಕ್ಕ ಕೋಶಗಳು ಬೆಳೆಯಲು ಶುರು ಮಾಡಿದವು, ಜೀವ ನಿಧಾನವಾಗಿ ಸಸ್ಯ ಪ್ರಾಣಿಗಳಾಯಿತು ಅಂತ. ಇವೆಲ್ಲ ಆಗೋದಕ್ಕೆ ಲಕ್ಷಾಂತರ ವರ್ಷಗಳು ಬೇಕಾಗುತ್ತೆ. ಆದರೆ ಅವನ್ನೆಲ್ಲ ನಿಮಗೆ ಹೇಳಲು ನನಗೆ ಸಾಧ್ಯವಿಲ್ಲ, ನನ್ನಲ್ಲಿ ಆ ಶಕ್ತಿನೂ ಇಲ್ಲ. ಕಾರಣ, ನೀವು ಚಿಕ್ಕ ಮಕ್ಕಳು, ಇಷ್ಟು ತಿಳ್ಕೊಂಡ್ರೆ ಸಾಕು. ನೀರಿನಲ್ಲಿ ಜೀವಿಗಳು ಹುಟ್ಟಿದವು, ಅವು ಬೆಳೆಯಲು ಶುರು ಮಾಡಿದವು, ಸಸ್ಯ ಪ್ರಾಣಿಗಳು ನಿಧಾನವಾಗಿ ಬೆಳವಣಿಗೆ ಬಂತು. ಆ ಸಮಯದಲ್ಲಿದ್ದಂಥ ಪ್ರಕೃತಿ ಬೆಳೆಯಲು ಶುರುವಾಯಿತು. ಏನು ಪ್ರಕೃತಿ ಅಂದರೆ ಬೆಟ್ಟ, ಮರಗಳು, ಗಿಡಗಳು, ನದಿ, ಇವುಗಳೆಲ್ಲವೂ ಸಹಿತ ಬೆಳೆಯುವುದಕ್ಕೆ ಶುರುವಾಯಿತು. ಬೆಟ್ಟ ಬೆಳ್ಕೊಂಡು ಹೋಗುತ್ತೆ. ಹಿಮಾಲಯ ಪರ್ವತ ಇವತ್ತು ಬೆಳೀತಾ ಇದೆ ಅಂತ ಹೇಳ್ತಾರೆ. ಅನೇಕ ಕಾಡುಗಳು ಉತ್ಪತ್ತಿ ಆಗುತ್ತೆ ಇವತ್ತು ಸಹಿತ. ರಿವರ್ಸ್ ಫ್ಲೋಡ್ ಲೈಕ್ ಸಿಲ್ವರ್ ಲೈನ್ಸ್. ಭೂಮಿಯ ಮೇಲೆ ಅನೇಕ ಕಡೆಗಳು ನದಿಗಳು ಬರೋಕ್ಕೆ ಶುರುವಾಯಿತು. ಮೌಂಟನ್ಸ್, ಬೆಟ್ಟಗಳು ಅನೇಕ ಕಡೆ ಬರುವುದಕ್ಕೆ ಶುರುವಾಯಿತು. ಇವೆಲ್ಲವೂ ಸಹಿತ ಜೀವಿಗಳ ಉತ್ಪತ್ತಿಯ ಜೊತೆಗೆ ಇವುಗಳು ಸಹಿತ ಸೃಷ್ಟಿಯಾಯಿತು. ಮರಗಳು, ನದಿಗಳು, ಪರ್ವತಗಳು ಎಲ್ಲವೂ ಜೀವಿಗಳ ಜೊತೆಗೆ ಬೆಳೆಯೋದಕ್ಕೆ ಶುರುವಾಗಿದೆ. ಅಂದರೆ ನಾವು ಜೀವಿಗಳು ಮತ್ತು ಪ್ರಕೃತಿ ಇರತಕ್ಕಂಥ ಎಲ್ಲ ವಸ್ತುಗಳು ಒಂದೇ ಮೂಲದಿಂದ ಬಂದಿದ್ದೇವೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಇಷ್ಟೆಲ್ಲ ಒಂದು ಕಥೆಯ ರೂಪದಲ್ಲಿ ಹೇಳಿದ್ನಲ್ಲ, ಅವೆಲ್ಲವೂ ಸಹಿತ ಕ್ರಿಯೇಷನ್, ಅವೆಲ್ಲವೂ ಸೃಷ್ಟಿ. ಯಾರು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ನಮಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ವಿಜ್ಞಾನದ ಪ್ರಕಾರ ಸೃಷ್ಟಿ ತಾನಾಗಿ ಆಯಿತು. ಅದು ಒಂದು ಚಿಕ್ಕ ಸ್ಪಾರ್ಕ್ನಿಂದ ಶುರುವಾಯಿತು ಅಂತ ಹೇಳ್ತಾರೆ. ಪುರಾಣ ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನ ಒಪ್ಕೊಳ್ಳುತ್ತಲ್ಲ ಗೊತ್ತಿಲ್ಲ. ಆದರೆ ವಿಜ್ಞಾನದಲ್ಲಿ ಇದನ್ನ ಅನೇಕರು ಒಪ್ಕೊಳ್ತಾ ಇದ್ದಾರೆ. ಕ್ರಿಯೇಷನ್ ಸ್ಟಿಲ್ ಹ್ಯಾಪನ್ಸ್. ಇವತ್ತು ಸಹಿತ ಕ್ರಿಯೇಷನ್ ಆಗ್ತಾ ಇದೆ, ಸೃಷ್ಟಿ ಆಗ್ತಾ ಇದೆ. ನಿಮ್ಮ ಕಣ್ಣೆದುರಿಗೆ ನೋಡ್ತಾ ಇದ್ದೀರಾ. ಏನು, ಏರೋಪ್ಲೇನ್ ಬಂದಿದೆ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ದೊಡ್ಡ ದೊಡ್ಡ ಸಣ್ಣ ಸಣ್ಣ ಮನೆಗಳು, ಹಳ್ಳಿಗಳಿಂದ ಗುಡಿಸಲುಗಳಿಂದ ಸ್ಕೈ ಸ್ಕ್ರಾಪರ್ಸ್, 30, 40, 140 ಅಂತಸ್ತಿರ್ತಕ್ಕಂಥ ಮನೆಗಳು ಬರ್ತಾ ಇದೆ. ನದಿಗಳಿಗೆ ಅನೇಕ ಕಡೆ ಡ್ಯಾಮ್ ಕಟ್ತಾ ಇದ್ದಾರೆ, ರಿಸರ್ವೈರ್ ಆಗ್ತಾ ಇದೆ. ಇವೆಲ್ಲವೂ ಸಹಿತ ಸೃಷ್ಟಿ. ಕ್ರಿಯೇಷನ್ ಈಸ್ ನಾಟ್ ಓನ್ಲಿ ಇನ್ ದಿ ಪಾಸ್ಟ್. ಸೃಷ್ಟಿ ಅಂತಕ್ಕಂಥದ್ದು ಹಳೆಯ ಕಥೆ ಅಲ್ಲ. ಎವ್ರಿ ನ್ಯೂ ಐಡಿಯಾ ಈಸ್ ಅ ಸ್ಮಾಲ್ ಕ್ರಿಯೇಷನ್. ಪ್ರತಿ ಹೊಸ ಆಲೋಚನೆ ಒಂದು ಸಣ್ಣ ಸೃಷ್ಟಿ. ಎವ್ರಿ ಆಕ್ಟ್ ಆಫ್ ಕೈಂಡ್ನೆಸ್ ಬಿಲ್ಡ್ಸ್ ಎ ಬೆಟರ್ ವರ್ಲ್ಡ್. ಪ್ರತಿ ಒಂದು ಸಣ್ಣ ಒಂದು ಯೋಚನೆ ಜಗತ್ತನ್ನ ಸುಂದರಗೊಳಿಸುತ್ತದೆ. ಅಂದರೆ ಸೃಷ್ಟಿ ಯಾವಾಗಲೂ ಇದ್ದೇ ಇದೆ. ಸೃಷ್ಟಿ ಯಾವತ್ತೂ ನಿಲ್ಲೋದಿಲ್ಲ.
ಅದು ಸೃಷ್ಟಿ ಆಗ್ತಾನೆ ಇರುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಇಲ್ಲಿ ತಿಳ್ಕೋಬೇಕು. ಈ ಕಥೆಗಳನ್ನೆಲ್ಲ ಕೇಳ್ತಾ ಇದ್ರೆ ಅನೇಕ ಪ್ರಶ್ನೆಗಳು ಬರುತ್ತೆ. ನಾನಿಲ್ಲಿ 4 ಪ್ರಶ್ನೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಫ್ ಎವ್ರಿಥಿಂಗ್ ಕೇಮ್ ಫ್ರಮ್ ಒನ್ ಪಾಯಿಂಟ್, ಆರ್ ವಿ ಆಲ್ ಕನೆಕ್ಟೆಡ್? Can life exist in very hot places today? Are we made of the same kind of cells? If life started small, how should we treat living things? Well, ಈ ಪ್ರಶ್ನೆಗಳಿಗೆ ಇದೇ ತರ ಇನ್ನೂ ಅನೇಕ ಪ್ರಶ್ನೆಗಳಿವೆ. ಉತ್ತರ ಯಾರು ಕೊಡೋದಕ್ಕಾಗಲ್ಲ, ನೀವೇ ಊಹಿಸ್ಕೋಬೇಕು. ಏನ್ ಕನ್ಕ್ಲೂಷನ್ ಹೇಳ್ಬೋದು ಇಲ್ಲಿ ಅಂತಂದ್ರೆ, ನಾವು ಪ್ರಕೃತಿಯಿಂದ ಬೇರೆ ಅಲ್ಲ. ಪ್ರಕೃತಿ ಅಂದ್ರೆ ಬೆಟ್ಟ, ನದಿ, ಕಾಡು, ಇವುಗಳಿಗೂ ನಮಗೂ ಸಂಬಂಧ ಇದ್ದೇ ಇದೆ. ಅವುಗಳು ಹೇಗೆ ಬಂದವೋ ನಾವು ಹಾಗೆ ಬಂದಿದ್ದೀವಿ. ವಿ ಆರ್ ನಾಟ್ ಸಪರೇಟ್ ಫ್ರಮ್ ನೇಚರ್. ವಿ ಆರ್ ಎ ಕಂಟಿನ್ಯೂಯೇಷನ್ ಆಫ್ ದಿ ಫಸ್ಟ್ ಸೆಲ್. ಮೊದಲನೇ ಒಂದು ಕೋಶ ಬಂತಲ್ಲ, ದಿ ಫಸ್ಟ್ ಸೆಲ್, ಅದರಿಂದನೇ ಎಲ್ಲವೂ ಉತ್ಪತ್ತಿಯಾಗಿದೆ, ಎಲ್ಲ ಜೀವಿಗಳು ಉತ್ಪತ್ತಿಯಾಗಿದೆ. ಅದೇ ರೀತಿಯಾಗಿ ಯಾವುದೋ ಒಂದು ಪಾಯಿಂಟ್ನಿಂದ ಬೆಟ್ಟಗಳು, ನದಿಗಳು ಇವೆಲ್ಲವೂ ಉತ್ಪತ್ತಿಯಾಗಿದೆ. ಆದ್ದರಿಂದ ಪ್ರಕೃತಿಯ ಒಂದು ಭಾಗ ನಾವು. ಈ ಒಂದು ಸೃಷ್ಟಿಯ ಸಣ್ಣ ಕಥೆಯನ್ನು ಹೇಳೋದಕ್ಕೆ ನಾನು ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಉಪಯೋಗಿಸಿದ್ದೀನಿ. ಇದರ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ನಾನು ಮಾಡಿದ್ದೀನಿ. ಕವಿತೆ ಮತ್ತು ಪ್ರಸ್ತುತಿ ಅಂದ್ರೆ ಇದನ್ನ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಯೋಚನೆ ಮಾಡಿ ಬರೆದಿದ್ದೀನಿ. ಎಜುಕೇಶನಲ್ ಅಸಿಸ್ಟೆನ್ಸ್ ಅಂಡ್ ಸ್ಟ್ರಕ್ಚರ್ ಸಪೋರ್ಟ್ ಅಂದ್ರೆ ಕೆಲವು ಕಡೆ ನಾನು ಏನ್ ಮಾಡ್ಬೋದು ಮಾಡಬಾರ್ದು ಅನ್ನೋದನ್ನ ChatGPT ಇಂದ ತಗೊಂಡಿದ್ದೀನಿ. ಅದು AI ಎಜುಕೇಶನಲ್ ಟೂಲ್. ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ರೆಫರೆನ್ಸ್ಡ್ ಅಂದ್ರೆ ಎಲ್ಲಿಂದ ಬಂತು ನಿಮಗೆ ಐಡಿಯಾ ನಾಗರಾಜ್ ಅಂತ ಕೇಳಿದ್ರೆ, ಬಿಗ್ ಬ್ಯಾಂಗ್ ಥಿಯರಿಯಿಂದ ಬಂತು. ಫಾರ್ಮೇಷನ್ ಆಫ್ ಅರ್ತ್ ಅನ್ನೋದನ್ನು ಓದಿದ್ದೆ, ಎವಲ್ಯೂಷನ್ ಆಫ್ ಲೈಫ್ ಅಂತ ಓದಿದ್ದೆ. ಇಲ್ಲಿ ಫಾರ್ಮೇಷನ್ ಆಫ್ ಅರ್ತ್ ಬಗ್ಗೆ, ಎವಲ್ಯೂಷನ್ ಬಗ್ಗೆ ಹೆಚ್ಚು ಹೇಳಲಿಲ್ಲ ನಾನು. ಇಮೇಜಸ್ನೆಲ್ಲ ಎಲ್ಲಿ ತಗೊಂಡಿದ್ದೀವಿ ಅಂದ್ರೆ, ಕ್ರಿಯೇಟಿವ್ ಕಾಮನ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಎಜುಕೇಶನಲ್ ಮಕ್ಕಳಿಗೆ ಪಾಠ ಮಾಡೋದಕ್ಕೋಸ್ಕರ ಅದು ಫ್ರೀ ಆಗಿ ತಗೊಂಡಿದ್ದೀನಿ. ಇದನ್ನ ನಾನು 13 ವರ್ಷದ ಮಕ್ಕಳಿಗೋಸ್ಕರ ಮಾಡಿದ್ದೀನಿ, ಚಿಕ್ಕ ಮಕ್ಕಳಿಗೋಸ್ಕರ ಮಾಡಿದ್ದೀನಿ. ಯೂಟ್ಯೂಬ್ನಲ್ಲಿ ಇದನ್ನು ಪಬ್ಲಿಷ್ ಮಾಡ್ತಾ ಇದ್ದೀನಿ. ಅವರಿಗೂ ನಿಮ್ಮ ಪರವಾಗಿ ನನ್ನ ವಂದನೆಗಳು. ಎಲ್ಲರಿಗೂ ನಮಸ್ಕಾರ.